ಇಡ್ಲಿ ಚಿತ್ರಾನ್ನ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು, ಆವಾಗಲೇ ಚೆನ್ನಾಗಿರೋದು, ಇಲ್ಲ ಅಂದರೆ ಟೇಸ್ಟ್ ಇರಲ್ಲ. ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ಇದು ಮಿಕ್ಕಿರುವ ಇಡ್ಲಿನಲ್ಲಿ ಮಾಡುವುದು. ಅಕಸ್ಮಾತ್ ಏನಾದರೂ ನಿಮ್ಮ ಮನೇಲಿ ಇಡ್ಲಿ ಮಾಡಿ ಮಿಕ್ಕಿ ಹೋದರೆ ಈ ಥರನೂ ಮಾಡಿಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ ಆಗಿನೂ ತಿನ್ಬೋದು. ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ನಿಮಗೆ ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ನಾವು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಹಾಕ್ಕೊಳ್ಬಿಟ್ಟು ಸಣ್ಣಕ್ಕೆ ಉದ್ದಕ್ಕೆ ಸ್ಲಿಟ್ ಮಾಡಿರುವ ಮೆಣಸಿನ್ಕಾಯನ್ನು ಹಾಕಿಕೊಳ್ಳಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದಿನಬೇಳೆ ಹಾಕಿಕೊಳ್ಳಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಮುಂದೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕಿಕೊಳ್ಳಿ. ಈ ಹಾಕಿರೋದನ್ನೆಲ್ಲನೂ ಸ್ವಲ್ಪ ಲೈಟಾಗಿ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಮಾಡೋದಂತೂ ತುಂಬಾ ಈಸಿ. ಅಕಸ್ಮಾತ್ ಏನಾದರೂ ಅರ್ಜೆಂಟಾಗಿ ಗೆಸ್ಟ್ ಬಂದರು ಅಂದರೆ ಈ ಥರನೂ ಮಾಡಿಕೊಡಿ. ನಿಮ್ಮ ಮನೇಲಿ ಇಡ್ಲಿ ಮಿಕ್ಕಿತ್ತು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಟೈಮಲ್ಲಿ ಕಾಫಿ ಜೊತೆನೂ ತಿನ್ಬಹುದು ಈ ಥರ. ಅಥವಾ ಡಿನ್ನರ್ಗೆ ಲೈಟಾಗಿ ತಿನ್ನಬೇಕು ಅಂದರೆ ಈ ಥರನೂ ಟ್ರೈ ಮಾಡಿ ನೋಡಿ. ಇದೆಲ್ಲ ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರಬೇಕು, ದಪ್ಪ ಇರಬಾರ್ದು. ಸಣ್ಣಕ್ಕೆ ಉದ್ದಕ್ಕೂ ಇರ್ಬೋದು, ಸಣ್ಣಕ್ಕಾದರೂ ಇರ್ಬೋದು. ಈ ಥರ ಹೆಚ್ಕೊಂಡ್ಬಿಟ್ರೆ ಇಡ್ಲಿ ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ರುಚಿಕರವಾಗಿರುತ್ತೆ. ನಾವು ಒಂದೇ ಒಂದು ಈರುಳ್ಳಿಯನ್ನು ಹಾಕಿಕೊಂಡು, ಈರುಳ್ಳಿ ಸಾಫ್ಟ್ ಆಗಬೇಕಲ್ವ ಬೇಗ, ಅದಕ್ಕೋಸ್ಕರ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀವಿ. ಒಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲನೂ ಮತ್ತೆ ಲೈಟಿಶ್ ಬ್ರೌನ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಾಫ್ಟ್ ಆದ ನಂತರ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಿಬಿಟ್ರೆ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಈಗಲೇ ಹಾಕ್ಕೊಂಡಿದ್ದೀವಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಲಾಸ್ಟಿಗೂ ಹಾಕ್ಕೊಬೋದು. ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇಡ್ಲಿ ಬೇಯಿಸಿರ್ತೀವಲ್ವಾ, ಆ ಇಡ್ಲಿನ ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು ಕೈಯಲ್ಲೇ. ನಂತರ ಇದಕ್ಕೆ ಅರಿಶಿಣದ ಪುಡಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಬೋದು. ಚಿತ್ರಾನ್ನ ಅಲ್ವಾ, ಅದಕ್ಕೋಸ್ಕರ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀವಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ನಂತರ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು, ಚಿತ್ರಾನ್ನ ಆಗಿರೋದ್ರಿಂದ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀವಿ. ಅರ್ಧ ಹೋಳು ನಿಂಬೆಹಣ್ಣನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಈ ಥರ ಹಾಕಿಕೊಳ್ಳಿ. ನಂತರ ಇಡ್ಲಿನ ಚೆನ್ನಾಗಿ ಪುಡಿ ಮಾಡಿರ್ತೀವಲ್ವಾ, ಮಿಕ್ಕಿರೋ ಇಡ್ಲಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹಾಕಿ ಆಫ್ ಮಾಡಿಬಿಟ್ಟು ನಾವು ನಿಂಬೆಹಣ್ಣು ಹಿಂಡ್ಕೊಬೇಕು ಯಾವಾಗಲೂ. ಇವಾಗ ಇಡ್ಲಿನ ಹಾಕಿರ್ತೀವಲ್ವಾ, ಅದನ್ನು ಹಂಗೆ ಪ್ಯಾನಲ್ಲಿ ಸ್ವಲ್ಪ ಪುಡಿ ಮಾಡ್ಕೊತಾ ಇದ್ದೀವಿ. ಪುಡಿ ಮಾಡಿದ ನಂತರ ಸ್ವಲ್ಪ ಒಂದೆರಡು ಸೆಕೆಂಡಷ್ಟು ನಾವು ಸ್ಟವ್ನ ಆನ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ದೆ ಅಂದರೆ ಅದಷ್ಟಕ್ಕದೇ ಪುಡಿ ಆಗುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಈ ಟೈಮಲ್ಲಿ ನಿಮಗೆ ಉಪ್ಪು ಬೇಕು ಅಂದರೆ ನೋಡ್ಕೊಂಡು ಹಾಕಿಕೊಳ್ಳಿ. ಯಾಕಂದರೆ ನಾವು ಇಡ್ಲಿ ಮಾಡೋವಾಗಲೂ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ನಿಮಗೆ ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. ಅದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಉದ್ರುದ್ರಾಗಿ ಆಗಬೇಕು ಅಂದರೆ ಅವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಉದ್ರುದ್ರಾಗಿ ಆಗುತ್ತೆ ಅಷ್ಟೇ. ಇಡ್ಲಿ ಚಿತ್ರಾನ್ನ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಇಡ್ಲಿ ಚಿತ್ರಾನ್ನ.